ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಆರಾಮದೀರಿ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಆರಾಮದೀನಿ ನೋಡ್ರಿ. ಭಾಳ ದಿವಸ ಆದಮೇಲೆ ಇಲ್ಲಿ ಬಳ್ಳಾರಿ ಒಳಗಿರೋ ಬ್ಲಾಗ್ನ ನಾನು ಶುರು ಮಾಡೀನಿ. ಈಗ ಟೈಮ್ 8:30 ಆಗೈತಿ. ಎಲ್ಲ ಕೆಲಸ ಆಗೈತ್ರಿ. ಇನ್ನೇನು ಪರಿಶೀಲಿಸ್ಬೇಕು, ಸ್ನಾನ ಮಾಡಬೇಕು. ಕೆಲಸ ಆಗೈತೆ ಅನ್ನಂಗಿಲ್ಲ, ಕೆಲಸಗಳದಾವ. ಆದ್ರೂ ಒಂಚೂರು ಬಟ್ಟೆ ಅದು ಇದ್ದು ಅವೆಲ್ಲ ತೊಳೆದು ಹಾಕೀನಿ. ಈಗ ಪರ್ಶಿ ಒರೆಸ್ಬೇಕು. ನಾನು ತಲೆ ಬಾಚ್ಕೊಂಡಾದ್ಮೇಲೆ ಪರ್ಶಿ ಒರೆಸ್ತೀನಿ ರೀ. ಯಾಕಂದ್ರೆ ಕೂಲ ಬಿದ್ದಿರ್ತಾವಲ್ಲ, ಪರ್ಶಿ ಒರೆಸೋದ್ಮ್ಯಾಗ ಎಲ್ಲ ಕ್ಲೀನ್ ಆಗಿಬಿಡತ್ತೆ. ಇಲ್ಲಾಂದ್ರೆ ಕಸ ಬಾಳಿಕಿನ ಮುಂಚೆ ನಾನು ತಲೆ ಬಾಚ್ಕೋತೀನಿ. ಗಾಳಿಗೆಲ್ಲ ಕಡೆ ಇರೋದೇ ಸಣ್ಣ ಮನೆ ಐತಿ. ಗಾಳಿ ಒಂದು ಸಿಕ್ಕಾಪಟ್ಟೆ ಇರತ್ತೆ ರೀ ಇಲ್ಲಿ. ಹಿಂಗಾಗಿ ಗಾಳಿಗೆಲ್ಲ ಕಡೆ ಬೀಳ್ತಾವಂತ ಹೇಳಿ ಅಡುಗೆಗದು ಬರ್ತಾವಂತೆ. ಯಾರೋ ಒಬ್ರು ಸಿಸ್ಟರ್ ನಿಮ್ಮೂರು ಯಾವ್ದಂತ ಕೇಳಿದ್ರು ನನಗೆ. ನಮ್ಮೂರು ನಾನು ಆಲ್ರೆಡಿ ಹೇಳೀನಿ. ನಮ್ಮೂರು ಗದಗ್ ನೋಡ್ರಿ. ಗದಗ ಹತ್ರ ಒಂದು ಹಳ್ಳಿ, ಒಂದು 15-20 ಕಿಲೋಮೀಟ್ರ್ ಆಗುತ್ತೆ. ಡೋಣಿ ಅಂತ ಹೇಳಿ. ಕಪ್ಪತ್ ಗುಡ್ಡ ಕೇಳಿರಲ್ರಿ ನೀವು, ಕೇಳಿರ್ಬೋದು. ಈಗಂತೂ ಭೂಮಿ ಮೇಲಿನ ಸ್ವರ್ಗನ ಅಂತಂತ ಕರೀತಾರ. ಅಷ್ಟು ಚಂದ ಇರುತ್ತೆ ಅಲ್ಲಿ ಕ್ಲೈಮೇಟ್. ಆ ವಿಡಿಯೋನು ನಾನು ಮೊನ್ನೆ ಬಿಟ್ಟೀನಿ. ಆದರೆ ಸ್ವಲ್ಪ ಐತದ, 5 ನಿಮಿಷದ್ದು ಐತಷ್ಟೇ. ಸೊ ಭಾಳ ಕ್ಯಾಪ್ಚರ್ ಮಾಡೋದಾಗಿಲ್ಲ, ಯಾಕಂದ್ರೆ ಮಾರ್ನಿಂಗ್ ಟೈಮ್ ಹೋಗ್ಬೇಕ್ರಿ ಅಲ್ಲೇ. ಈಗಂತೂ ಭಾರಿ ನೋಡ್ತಕ್ಕದ್ದೈತಲ್ಲೇ, ಭಾಳ ಸ್ನೋ ಎಲ್ಲ ಬಿದ್ದಿರ್ತೈತಿ. ನೀರು ಕಾದಾವ. ಸೊ ಓಪನ್ ಮಾಡೋಣ. ಮಕ್ಕಳಿದ್ದ ಮನ್ಯಾಗಿದು ನಡೆಯಂಗಿಲ್ಲ ನೋಡ್ರಿ. ಇದು ಭಾಳ ಚಮತನ ಅವ್ರನ್ನ ಹಿಡಿಯೋದಾಗುತ್ತೆ. ಮಕ್ಕಳ ಮನೆಯೊಳಗೆ ಇದು ಇಡೋದು ಭಾಳ ಡೇಂಜರ್. ಸಣ್ಣ ಹುಡುಗರು ಇರ್ತಾವಲ್ರಿ, 1 ವರ್ಷ 2 ವರ್ಷ 3 ವರ್ಷ ಗೊತ್ತಾಗ. ಇನ್ನು ಪರ್ಶಿ ಒರೆಸ್ಬೇಕು. ಎಲ್ಲ ಕಸ ಅಂತೂ ಅಂದೀನ್ರಿ. ಇದು ಹೊಸ ದಿವಾನ ತೊಗೊಂಬಂದೇವೆ ನಮ್ಮ ಮನೆಗೆ. ಹೊಸ ಕಳೆ ಬಂದಂಗೆ ಆಗೈತಿ. ಈಗ ಬೆಡ್ರೂಮ್ ಇದು ಹಾಲಿಗೆ ನೋಡ್ರಿ. ಇದು ನೆನ್ನೆ ತೊಗೊಂಬಂದೇವಿ ಹೊಸದು. ಆಮೇಲೆ ಇದು ಪ್ಲಾಂಟ್ ನೇಮ್ ಏನು ಅನ್ನೋದು ಹೆಸರು ನೆನಪು ಹಾರ್ಬಿಟ್ಟೆ ನೋಡ್ರಿ ನಾನು. ಜಸ್ಟ್ ಏನು ಬ್ಯಾಗ್ ಐತಿ ಬರವಲ್ತದು. ನಿಮ್ಗೆ ಯಾರಿಗಾದ್ರೂ ಇದು ಪ್ಲಾಂಟ್ ನೇಮ್ ಏನು ಅನ್ನೋದು ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಇದರಿಂದ ಭಾಳ ಆಕ್ಸಿಜನ್ ಸಿಗುತ್ತಂತ ನೋಡ್ರಿ. ಇದು ಇಂಡೋರ್ ಪ್ಲಾಂಟ್. ಸೊ ನೀವು ಕೂಡ ಮನೆಯೊಳಗೆ ತಂದು ಇಟ್ಕೋಬೋದು. ಇದರಿಂದ ಭಾಳ ಆಕ್ಸಿಜನ್ ಸಿಗುತ್ತಂತಂದರು. ಸೊ ನಾವು ಕೂಡ ಅದನ್ನು ತಂದೇವಿ. ಇಷ್ಟು ನಮ್ಮ ಮನೆಯೊಳಗೆ ಮನಿ ಪ್ಲಾಂಟ್ ಭಾಳ ಚಂದ ಬೆಳ್ಯಾಕ್ತೈತೆ ನೋಡ್ರಿ. ಚಂದ ಬೆಳೆದೈತಿ. ಇಲ್ಲದಾರ ರಾಯರು, ದಾನಮ್ಮ. ಸರ್ವಮಂಗಲೇ ಮಂಗಲೇ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕಾ ಗೌರಿ ನಾರಾಯಣೇ ನಮಃ. ಸ್ನಾನ ಆಯಿತು, ಪೂಜೆ ಮಾಡಾಕತ್ತೀನಿ. ಸೋಮವಾರ ಇದ್ದ ಕಾರಣ ಚರಗಿ ಅದೆಲ್ಲ ಸ್ವಲ್ಪ ಸ್ವಚ್ಛಗೆ ಪೀತಾಂಬರ ಹಾಕಿ ತೊಳೆದೇನ್ರಿ. ಸೊ ಮಾರ್ಕೆಟಿಂದ ಹೂ ತಂದಿದ್ದೆ, ಹೂ ಏರ್ಸೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲ ಕನಸುಗಳನ್ನೆಲ್ಲ ಈಡೇರಲಿ ಅಂತ ಬೇಡ್ಕೊತಾ ಸರ್ವೇ ಜನ ಸುಖಿನೋ ಭವಂತು ಅಂತ ಪೂಜೆ. ನಾಷ್ಟ ಉಪ್ಪಿಟ್ಟು ಮಾಡಾಕತ್ತೀನಿ ನೋಡ್ರಿ. ಉಪ್ಪಿಟ್ಟು ಮಾಡಿದ್ದೆ. ನಾಷ್ಟ ಮಾಡೋಣ ಬರ್ರಿ. ಪೂಜೆದೆಲ್ಲ ಆಯ್ತು ನೋಡ್ರಿ. ಈಗ ನಾಷ್ಟ ಮಾಡಾಕತ್ತೀನಿ. ನಾಷ್ಟ ಉಪ್ಪಿಟ್ಟು ಐತಿ. ನಾಷ್ಟ ಮಾಡೋಣ ಬರ್ರಿ. ನೋಡ್ರಿ ಅಡ್ಗೆ ಮಾಡಿದ್ದೆ. ಇಲ್ಲೇ ರೊಟ್ಟಿ ಮಾಡೀನಿ. ರೊಟ್ಟಿ ಮಾಡಿಟ್ಟೇನಿ. ಇಲ್ಲೇ ಪಲ್ಯ ಮಾಡಬೇಕು. ಇಲ್ಲೇ ಬ್ಯಾಳಿಗಿಟ್ಟೀನಿ. ಇದು ಪಲ್ಯಕ್ಕೆ ಇದು ಪಲ್ಯ ಸಾಂಬಾರ್ಗೆ 2 ಹೋಳು ಇಟ್ಟೀನಿ. ಇಲ್ಲಿಷ್ಟು ಬೆಂಡೆಕಾಯಿ ಹುರಿದಿಟ್ಟೀನಿ. ಹಿಂಗೈತೆ ನೋಡ್ರಿ ನಮ್ಮ ರುಟೀನ್, ಅಡ್ಗೆ ರುಟೀನ್. ನಾಳೆ ದೋಸೆ ಮಾಡ್ಬೇಕಂತ ಹೇಳಿ ಬ್ಯಾಳಿ ಮತ್ತು ಅಕ್ಕಿ 2 ನೆನೆ ಇಟ್ಟೀನಿ. ಅವಲಕ್ಕಿ ಅದೆಲ್ಲ ಹಾಕಬೇಕು ನೋಡ್ರಿ. ನಿಮ್ಗೆ ತೋರ್ಸಕತ್ತಣ್ಣ ನೆನಪಾಯ್ತು. ನಾನು ಇದನ್ನು ಹಾಕಿಲ್ಲ, ಮೆಂತೆ ಕಡ್ಲಿಬೇಳೆ ಅದೇನು ಹಾಕಿಲ್ಲ. ಈಗ ನೆನಪಾಯ್ತು ನೋಡ್ರಿ ನನಗೆ. ಊಟ ಮಾಡಾಕತ್ತೀನಿ ನೋಡ್ರಿ. ಎಲ್ಲ ಕೆಲಸ ಆಯಿತು. ಟೈಮ್ 2 ಗಂಟೆ ಆಗೈತಿ. ಈಗ ಎಲ್ಲ ನೆನ್ನೆನೂ ಹಾಕಿನಿ. ನಾಳೆ ಎಲ್ಲ ಸ್ವಚ್ಛ ಆಗೈತಿ. ಈಗ ಊಟ ಮಾಡೋಣ. ನೀನು ತೆಗಿಲೇ ಬೇಡ, ಇಲ್ಲಿ ನೀನು ಬರೀ ತಾಟ ಅಷ್ಟೇ ತೆಗಿತೆ. ಇವರು ಊಟ ಮಾಡತ್ತಾರ, ನಾನು ಊಟ ಮಾಡತ್ತೇನೆ. ಒಂದು ಸ್ವಲ್ಪ ಟೈಮ್ ಸಿಕ್ತು ನೋಡ್ರಿ. ಸೊ ಅದಕ್ಕೆ ಓದ್ಕೊಳಕತ್ತೀನಿ.
ಸೊ ಹಂಗೆ ಒಂದು ಎಕ್ಸಾಮ್ ಅದಾವ ನಾನು ಅದಕ್ಕೆ ಓದಾಕತ್ತೀನಿ. ಈಗ ಎಲ್ಲ ಕೆಲಸ ಆಗೈತಿ, ಅಡುಗೆ ಆಗೈತಿ, ಊಟ ಆಗೈತಿ, ಎಲ್ಲ ಆಗೈತಿ. ಓದಾತೀನಿ ನೋಡ್ರಿ. ಈಗ ಅಂದ್ರೆ KV ಒಳಗೆ ಸುಶಾಂತ್ಗೇನ ಬಂದಾನ ನೋಡ್ರಿ ನಮ್ಮ ನೇಬರ್. ನಮ್ಮ ನೇಬರ್ ಅಲ್ಲ, ನಮ್ಮ ತಮ್ಮ. ಏನೋ ಅವನಿಗೆ ಡ್ರಾಯಿಂಗು ಇದು ಬರವಲ್ತಂತ, ತೆಗೆದುಕೊಡು ಅಕ್ಕ ಅಂತ ಬಂದಾನ. ಆಂಟಿ ಅಂತಾನೆ, ಅಕ್ಕ ಅಂತಾನೆ. ಇದನ್ನ ಡ್ರಾಯಿಂಗ್ ತೆಗಿಯೋ ಆಯ್ಕೆ ಸುಶಾಂತ್ ನೋಡ್ರಿ. ಡ್ರಾಯಿಂಗ್ ಮಾಡಿಕೊಟ್ಟೆ, ಅಷ್ಟು ಚೆನ್ನಾಗಿ ಬರಲ್ಲ, ಇದ್ದ ಟ್ರಾಗ್ ಹಿಂಗೆ ಮಾಡಿಕೊಟ್ಟೀನಿ. ಡೈಜೆಸ್ಟಿವ್ ಸಿಸ್ಟಮ್. ಸುಶಾಂತ್ ಏನು ಪ್ರಾಜೆಕ್ಟ್ ಇದು? ಹಿಂದಿ ಪ್ರಾಜೆಕ್ಟ್ ಅಂತ ನೋಡ್ರಿ. ಈಗಿನ ಮಕ್ಳಿಗೆ ಏನು ಓದೋದಕ್ಕಿಂತ ಜಾಸ್ತಿ ಬರೇ ಹಿಂಗೆ ಬರೆಯೋದು ಜಾಸ್ತಿ ಐತಿ. ಈಗಿನ ಎಜುಕೇಷನ್ ಸಿಸ್ಟಮ್ ಪೂರಾ ಚೇಂಜ್ ಐತಿ. ಈ ಥರ ಎಲ್ಲ ನಾವು BEd ಒಳಗೆಲ್ಲ ಮಾಡಿದ್ವಿ, ಈ ಥರ ಎಲ್ಲ ಬರೆಯೋದು ಮಾಡೋದು. ಈಗಿನವ್ರು ಈಗ ಮಾಡಾಕತ್ತಾರ. ಒಟ್ಟ ಮಕ್ಕಳನ್ನ ಬ್ಯುಸಿ ಇಟ್ಬಿಡೋದು. ಪೇರೆಂಟ್ಸ್ ಹಂಗೆ ಇವ್ರಿಗೆ ತಂದು 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 ಕೊಡೋದು ಅಲ್ಲ ಸುಶಾಂತ್? ಈಗ ನೋಡ್ರಿ ಬಾಜು ಸಿಸ್ಟರ್ ವೇಟ ಚೆಕ್ ಮಾಡ್ಕೊಳ್ಳೋದು ಮಷಿನ್ ತೊಗೊಂಬರ್ಸಾರ. ಮೀಶೋ ಒಳಗೆ ಆರ್ಡ್ರ್ ಮಾಡಿದ್ರಂತ. ಸೊ ನನಗೆ ತೋರ್ಸಕ್ಕೆ ಬಂದಿದ್ರು, ನಾನೇ ಅದನ್ನು ಓಪನ್ ಮಾಡಿದೆ. ನಿಮ್ಮ ಜೊತೆನೂ ಶೇರ್ ಮಾಡಿದ್ರೆ ಆಯ್ತು ಹೇಳಿ ತೋರ್ಸಕತ್ತೀನಿ ನೋಡ್ರಿ. ಯಾರಾದರೂ ನೀವು ಡಯಟ್ ಕಾನ್ಷಿಯಸ್ ಆಗಿರೋರು, ನಾನು ವೇಟ್ ಚೆಕ್ ಮಾಡ್ಕೋಬೇಕು, ಎಷ್ಟು ನೋಡ್ಕೋಬೇಕು ನಾನು ಎಷ್ಟು ಆಗೀನಿ ಅನ್ನೋದನ್ನು, ಇದನ್ನು ಭಾಳ ಏನಿಲ್ಲರಿ. ಇದಕ್ಕೆ ಜಸ್ಟ್ 400 ರೂಪಾಯಿ ಐತಷ್ಟೇ. ನೀವು ಮನ್ಯಾಗನ ನಿಮ್ಮ ವೇಟ್ ಚೆಕ್ ಮಾಡ್ಕೋಬೋದು, ಹೆಚ್ಚಾಗಿರೋ ಕಮ್ಮಿ ಆಗಿರೋ ಅಂತ ನೋಡ್ಕೋಬೋದು. ಚೀಪ್ ಆ್ಯಂಡ್ ಬೆಸ್ಟ್. ಸೊ ನನಗೆ ಚಲೋ ಅನ್ನಿಸ್ತು, ನಿಮಗೂ ತೋರಿಸ್ಬೇಕು ಅನ್ನಿಸ್ತು, ಅದಕ್ಕೆ ತೋರ್ಸಕತ್ತೀನಿ ನೋಡ್ರಿ. ಇದು ಯಾವುದೇ ರೀತಿ ನೀರು ಹಚ್ಚಬಾರ್ದಂತ ಇದನ್ನು. ಆಮೇಲೆ ಹಿಂದ್ಗಡೆ ಹಿಂಗೆ ಶಲ್ ಕೊಟ್ಟಾರ ನೋಡ್ರಿ. ಶಲ್ ಹೋದು ಅಂತಂದ್ರೆ ಹೊಸ ಶಲ್ ಹಾಕ್ಕೊಂಡು ತಂದು ಯೂಸ್ ಮಾಡ್ಕೋಬೋದು. ಇದು 180 kg ತನಕ ನಾವು ಇದನ್ನು ಅಷ್ಟು 180 kg ತನಕ ಇರೋರನ್ನ ಇದನ್ನು ಯೂಸ್ ಮಾಡ್ಬೋದಂತ ನೋಡ್ರಿ. ಅಷ್ಟೇನು ಯಾರು ಇರೋಂಗಿಲ್ಲ, 100 kg ಲಾಸ್ಟ್. ಸೊ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಹಿಂಗೆ. ಸೊ ಹಿಂದೆ ಶಲ್ ಹಾಕ್ಬೋದು. ಶಲ್ ಹೋದರೆ ಮತ್ತೊಂದು ಸದರಿ ಶಲ್ ತಂದು ಹಾಕ್ಬೋದು. ಇದನ್ನು ತೋರ್ಸಕತ್ತೀನಲ್ರಿ, ಇದನ್ನು ಇದ್ರ ಮ್ಯಾಗನ 4 ಇವು ಕೊಟ್ಟಾರಲ್ರಿ ಹಂಗೆ ಡೈಗ್ರಾಮು, ಅದ್ರ ಮ್ಯಾಗನ ಹಿಂಗೆ ಕಾಲಿಟ್ಟು ನಮ್ಮನ್ನ ವೇಟ ಚೆಕ್ ಮಾಡ್ಕೋಬೋದು. ಹಿಂದೆ ಶಲ್ ಹಾಕೋ ಅದಾವೆ ನೋಡ್ರಿ. ಚಲೋ ಐತಿ. ಇದೇನು ಅವಶ್ಯಕತೆ ಇಲ್ಲ ಅಂತ ನೀವು ಅನ್ಬೋದು, ಆದ್ರೆ ಒಂದಿಷ್ಟು ಜನ ಇರ್ತಾರಲ್ರಿ ಭಾಳ ಡಯಟ್ ಕಾನ್ಷಿಯಸ್ ಇರೋರಿಗೆ ಯೂಸ್ ಆಗುತ್ತಿದೆ. ಆಲ್ಮೋಸ್ಟ್ ಎಲ್ಲರೂ ವೇಟ್ ಚೆಕ್ ಮಾಡ್ಕೋಬೋದು, ತಿಂಗಳ ವೇಟ್ ಚೆಕ್ ಮಾಡ್ಕೋಬೋದು ರೀ. ಅದ್ರಾಗೇನು ಇದು ಅಲ್ಲ. ನಮ್ಮ ಹೆಲ್ತ್ ನಾವು ನೋಡ್ಕೋಬೇಕಲ್ರಿ. ನಾವು ವೇಟ್ ಲಾಸ್ ಆಗಿರೋದು ನಮಗೆ ಗೊತ್ತಿರೋಂಗಿಲ್ಲ, ಒಮ್ಮೊಮ್ಮೆ ಸಡನ್ನಾಗಿ ಲಾಸ್ ಆಗಿರ್ತೈತಿ. ಹಿಂಗೊಂದು ತಂದು ಮನ್ಯಾಗ ಹಿಂಗೆ ಇಟ್ಕೊಂಡು ಚೆಕ್ ಮಾಡ್ಕೊಂಡ್ರೆ ಚಲೋ ಆಗತ್ತೆ ನೋಡ್ರಿ. ಅದು ಗ್ರಾಮ್ ಒಳಗೆ ತೋರ್ಸಕತ್ತೈತೆ ರೀ. ಸೊ ಅದನ್ನು ನಾವು KG ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಹಿಂದೊಂದು ಬಟನ್ ಕೊಟ್ಟಾರಿ, ಆ ಬಟನನ್ನು ಪ್ರೆಸ್ ಮಾಡಿದ್ರೆ 1-2 ಸರಿ ಹಿಂಗೆ ಪ್ರೆಸ್ ಮಾಡ್ಬೇಕು ರೀ. ಅದು ಅಲ್ಲೇ KG ಅಂತ ತೋರಿಸುತ್ತೆ, ಆವಾಗ KG ಒಳಗೆ ಕನ್ವರ್ಟ್ ಆಗುತ್ತೆ. ನಾನು ನಿಮ್ಗೆ ನನ್ನ ವೇಟ ತೋರಿಸ್ತೀನಿ ಎಷ್ಟೈತೆ ಅಂತ. ಅದ್ರ ಮೇಲೆ ನಿಂತು ನೋಡ್ರಿ, ನಂದು 49 ಮ್ಯಾಗ 20 ಗ್ರಾಮ್ ಅದೀನಿ ನಾನು. ಯಾಕೋ ನಂದು ವೇಟ್ ಲಾಸ್ ಆಗೈತಿ, 51 ಇದ್ದೆ ನಾನು. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಗಾಯ್ಸ್. ಮತ್ತೆ ಸಿಗ್ತೀನಿ. ಬಾಯ್.